ಪುಟ್ಟ ಕಲ್ಲು. ಅವನ ಹೆಸರು ಆದಿತ್ಯ. ಒಬ್ಬ ಹುಡುಗ ಪುಟ್ಟ ಹಳ್ಳಿಯಲ್ಲೇ ಹುಟ್ಟಿ ದೊಡ್ಡೂರಿಗೆ ವಿದ್ಯಾಭ್ಯಾಸಕ್ಕಾಗಿ ಬಂದಿದ್ದ. ಹೊಸ ನಗರ, ಹೊಸ ಪರಿಸರ, ಹೊಸ ಜನ, ಎಲ್ಲವೂ ಅಷ್ಟೇ ಅಜ್ಞಾತ. ಒಂದಿಂಚು ಹೆಜ್ಜೆ ಇಡುವಾಗಲೂ ಆತ ಶಂಕಿಸುತ್ತಿದ್ದ. ಒಂದು ಮಳೆಯಾದ ಸಂಜೆ ಕಾಲೇಜಿನಿಂದ ಹಾಸ್ಟೆಲ್ಗೆ ಹಿಂತಿರುಗುತ್ತಿದ್ದ. ರಸ್ತೆ ತುಂಬಾ ಜನ, ಝಟ್ ಝಟ್ ಎಳೆಯುವ ಆಟೋಗಳು, ರಸ್ತೆಯ ಪಕ್ಕದಲ್ಲಿ ಚಹಾ ಕುಡಿಯುತ್ತಿದ್ದ ಜನ. ಈ ನಿಗೂಢ ಜಗತ್ತಿನಲ್ಲಿ ಆತ ಎಲ್ಲೋ ಕಳೆದು ಹೋದ ಅನಿಸಿಕೆಯಿಂದ ಸಾಗುತ್ತಿದ್ದ. ಆದಿತ್ಯ ನಿರಾಳವಾಗಿ ನಡೆಯುತ್ತಿದ್ದ. ಆಕಸ್ಮಿಕವಾಗಿ ಅವನ ಕಾಲು ಒಂದೇ ಪುಟ್ಟ ಕಲ್ಲಿಗೆ ತಾಕಿತು. ಆ ಪುಟ್ಟ ಕಲ್ಲು ತಿರುಗಿ ಮುಂದೆ ಹಾರಿ ರಸ್ತೆ ಮಧ್ಯೆ ಬಿದ್ದಿತು. ಅದನ್ನು ನೋಡಿದಾಗಲೇ ಏನೋ ವಿಚಿತ್ರವಾದ ಭಾವನೆ ತಲೆದೋಚಿತು. ಅವನ ಹೃದಯದಲ್ಲಿ ಏನೋ ಭಿನ್ನವಾದ ಚಟಾಕಿ ಹೊತ್ತಿತು. ನಾನು ಈ ಕಲ್ಲಿನಂತೇನಾ, ಬದುಕಿನಲ್ಲಿ ಎಲ್ಲರ ಕಾಲಿಗೆ ತಗುಲುತ್ತಾ ಯಾರೂ ಗಮನಿಸದೆ ಹೋದರೆ ಎಂಬ ಪ್ರಶ್ನೆ ಅವನನ್ನು ಕಾಡಿತು. ಕಲ್ಲು ಹಾಗೆ ಬಿಟ್ಟೋದು ಸರಿಯಾ? ಆದಿತ್ಯ ಒಂದು ಕ್ಷಣ ಆಲೋಚನೆ ಮಾಡಿದ. ಈ ಕಲ್ಲು ಹೀಗೆ ರಸ್ತೆಯಲ್ಲಿ ಇದ್ದರೆ ಯಾರಾದರೂ ಎಡವಿ ಬಿದ್ದು ಹೋಗಬಹುದು. ಹೀಗಾಗಿ ಮತ್ತೆ ಹಿಂದಿರುಗಿ ಅದನ್ನು ಎತ್ತಿ ರಸ್ತೆಯ ಪಕ್ಕದಲ್ಲಿದ್ದ ಚಿಕ್ಕ ಮರದ ಬುಡಕ್ಕೆ ಇಟ್ಟ. ಇದು ಕೇವಲ ಪುಟ್ಟ ಕೆಲಸ, ಆದರೆ ಆತನ ಮನಸ್ಸಿಗೆ ಅದು ದೊಡ್ಡ ಅರ್ಥ ಹೊಂದಿತ್ತು. ನಾನು ಏನಾದರೂ ಮಾಡಬಹುದು, ನಾನು ಈ ಜಗತ್ತಿಗೆ ಅಲ್ಪವಾದರೂ ಪ್ರಯೋಜನ ತರಬಹುದು. ಈ ದೃಶ್ಯವನ್ನು ಹತ್ತಿರದಲ್ಲಿ ಕುಳಿತಿದ್ದ ಒಬ್ಬ ಹಿರಿಯ ವ್ಯಕ್ತಿ ಗಮನಿಸಿದ್ದ. ಅವನು ಸುಮ್ಮನೆ ನಗುತ್ತಾ ಆದಿತ್ಯನನ್ನು ಕರೆಯುತ್ತಾ ಹೇಳಿದ, ಮಗ, ಇಂಥ ಪುಟ್ಟ ಕೆಲಸವು ದೊಡ್ಡ ಬದಲಾವಣೆ ತರುತ್ತದೆ. ಬದುಕಿನಲ್ಲಿ ಎಲ್ಲವೂ ಪುಟ್ಟ ಪುಟ್ಟ ಹೆಜ್ಜೆಗಳೇ. ಒಂದೊಂದು ಕ್ಷಣ ನಮ್ಮನ್ನು ದೊಡ್ಡ ವ್ಯಕ್ತಿಯಾಗಿ ರೂಪಿಸುತ್ತದೆ. ಆ ಮಾತು ಆದಿತ್ಯನ ಮನಸ್ಸಿನಲ್ಲಿ ಆಳವಾಗಿ ಹತ್ತಿತು. ನಾನು ನಿಜವಾಗಿಯೂ ಬದಲಾವಣೆ ತರಬಲ್ಲೇನು ಎನ್ನುವ ಪ್ರಶ್ನೆ ಹುಟ್ಟಿತು. ಆ ದಿನದಿಂದ ಅವನು ಏನನ್ನೂ ಚುಟುಕುಮಟ್ಟಿಗೆ ನೋಡಲಿಲ್ಲ. ಹಾಗೇ ಬೀಳಿರುವ ಪೆನ್ನನ್ನು ಎತ್ತುವುದು, ದಾರಿ ತಪ್ಪಿದ ವ್ಯಕ್ತಿಗೆ ಸಹಾಯ ಮಾಡುವುದು, ಒಬ್ಬ ಒಂಟಿ ಸ್ನೇಹಿತನಿಗೆ ಒಮ್ಮೆ ನಗುವ ಕಳುಹಿಸುವುದು, ಇವೆಲ್ಲವೂ ಸಣ್ಣ ಕಾರ್ಯಗಳೇ, ಆದರೆ ದೊಡ್ಡ ಪರಿಣಾಮ ತರುತ್ತವೆ. ಅವನ ಬದುಕಿನಲ್ಲಿ ಈ ಪುಟ್ಟ ಕಲ್ಲು ಒಂದು ಮಾರ್ಪಾಡು ತಂದಿತ್ತು. ಪಾಠ: ಸಣ್ಣ ಕಾರ್ಯ, ದೊಡ್ಡ ಪರಿಣಾಮ. ಪರಿವರ್ತನೆ ದೊಡ್ಡದಾಗಿರಬೇಕೆಂದೇನಿಲ್ಲ. ಒಂದು ಪುಟ್ಟ ಕಲ್ಲು ನಮ್ಮ ಜೀವನದ ದಿಕ್ಕು ಬದಲಾಯಿಸಬಹುದು. ನಮ್ಮ ಸುತ್ತಲಿನ ಸಣ್ಣ ಅವಕಾಶಗಳನ್ನು ಗಮನಿಸಿ ಬದಲಾವಣೆ ಮಾಡುವುದರಿಂದ ನಮ್ಮ ಜೀವನವೇ ಪರಿವರ್ತಿತವಾಗಬಹುದು. ನಾವು ಬದಲಾವಣೆಯಾಗಲು ದೊಡ್ಡ ಹೆಜ್ಜೆ ಬೇಕಾಗಿಲ್ಲ, ಒಂದೇ ಪುಟ್ಟ ಕಲ್ಲು ಸಾಕು.